ಆ ಸಮಯದಲ್ಲಿ ಒಬ್ಬರನ್ನೊಬ್ಬರು ಬಡಿಬೇಕು, ಹೊಡೆದಾಡಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಈ ಕಬ್ಬಿಣದ ಒನಕೆ ಯಾವುದು ಅದು ಹುಲ್ಲಾಗಿ ಬೆಳೆದಿತ್ತೋ ಅದನ್ನೇ ಅವರು ಕೈಯಲ್ಲಿ ಹಿಡಿದುಕೊಂಡು ಒಬ್ಬರನ್ನೊಬ್ಬರು ಹೊಡೆದುಕೊಂಡು ಅವರವರೇ ನಾಶವಾಗಿ ಬಿಡುತ್ತಾರೆ. ಕಡೆಯಲ್ಲಿ ಆ ಬೇಟೆಗಾರ ಯಾವ ಬಾಣದಲ್ಲಿ ಒಂದು ತುಂಡನ್ನು ಹಾಕಿದನೋ ಅವನು ಶ್ರೀಕೃಷ್ಣನ ಪಾದಗಳಿಗೆ ಅದು ಬಾಣವನ್ನು ಪ್ರಯೋಗ ಮಾಡಿಬಿಡ್ತಾನೆ. ಕೃಷ್ಣನು ಈ ರೀತಿ ಯಾದವರೆಲ್ಲ ಒಬ್ಬರೊಬ್ಬರು ಹೊಡೆದಾಡಿ ಸತ್ತದ್ದನ್ನು ನೋಡಿದ ತಕ್ಷಣ ತಾನು ಏಕಾಂತದಲ್ಲಿ ಒಂದು ಪ್ರದೇಶದಲ್ಲಿ ಕೂತು ಒಂದು ಕಾಲಿನ ಮೇಲೆ ಒಂದು ಕಾಲು ಹಾಕಿ ವೇಣುನಾದ ಮಾಡಿ ತಾನು ವಿಶ್ರಾಂತಿಯನ್ನು ಪಡ್ಕೊಳ್ಬೇಕಾದ್ರೆ ತನ್ನ ಹೆಬ್ಬೆರಳನ್ನು ಜಿಂಕೆ ಅಥವಾ ಆ ಹೆಬ್ಬೆರಳನ್ನು ಒಂದು ಹಕ್ಕಿ ಎಂದು ಭಾವಿಸಿದಂತಹ ಒಬ್ಬ ಬೇಟೆಗಾರ ಅದಕ್ಕೆ ಬಾಣ ಪ್ರಯೋಗವನ್ನು ಮಾಡ್ತಾನೆ. ಆ ಬಾಣ ಹೋಗಿ ಕೃಷ್ಣನ ಹೆಬ್ಬೆರಳನ್ನು ತಾಕಿದ ತಕ್ಷಣ ಕೃಷ್ಣ ಪರಮಾತ್ಮನು ಆ ಬೇಟೆಗಾರನಿಗೂ ಒಂದು ಆಶೀರ್ವಾದವನ್ನು ಮಾಡಿ ತನ್ನ ದೇಹವನ್ನು ಅಲ್ಲಿಗೆ ಪರಿತ್ಯಾಗ ಮಾಡಿ ಸ್ವಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ತಾನು ಕೂಡ ಯಾದವರಲ್ಲಿ ಒಬ್ಬರಾದ ಕಾರಣ ಯಾದವರೆಲ್ಲ ಸರ್ವನಾಶರಾಗಬೇಕು ಎಂಬುದು ಋಷಿಗಳ ಶಾಪವಾಗಿದ್ದ ಕಾರಣ ಕೃಷ್ಣನೂ ಸಹ ಋಷಿಗಳು ನುಡಿದಂತಹ ಮಾತನ್ನು ಸತ್ಯಗೊಳಿಸೋದಕ್ಕೋಸ್ಕರವಾಗಿಯೇ ಋಷಿಗಳೇನಾದರೂ ಒಂದು ಮಾತು ಹೇಳಿದ್ರೆ ಅದರ ಮೇಲೆ ಪರಮಾತ್ಮನಿಗೆ ಪರಮ ವಿಶ್ವಾಸವಿರುತ್ತೆ. ತಾನು ಕೂಡ ಯಾದವರಿಗೆ ಒಳಪಟ್ಟವನಾದ ಕಾರಣ ತಾನು ಶಾಪಗ್ರಸ್ತನಾದ ಕಾರಣ ಈ ರೀತಿ ಒಂದು ಪ್ರಸಂಗವನ್ನು ಏರ್ಪಡಿಸಿ ಪ್ರಾಣತ್ಯಾಗವನ್ನು ಮಾಡಿ ಸ್ವಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಕೃಷ್ಣ ಪರಮಾತ್ಮ. ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದರೆ ಮಹರ್ಷಿಗಳು ಒಂದು ಮಾತು ಹೇಳಿದ್ರೆ ಅದು ನಡೆದು ಬಿಡತ್ತೆ. ಭಾಗವತಾಪಚಾರ ಮಾಡಿದರೆ ನಾವು ಶಿಕ್ಷೆಯನ್ನು ಅನುಭವಿಸಲೇಬೇಕು ಎಂಬುದು ಈ ಕಥೆಯಲ್ಲಿ ಬರುವಂತಹ ಸಂದೇಶ. ಅದು ಕೃಷ್ಣನೇ ಆಗಲಿ ಕೃಷ್ಣ ಪುತ್ರರೇ ಆಗಿರಲಿ. ಕೃಷ್ಣ ಯಾವ ರೀತಿಯಾದ ಅಪಚಾರವನ್ನು ಮಾಡಿಲ್ಲ, ಆದರೆ ಕೃಷ್ಣನ ಪುತ್ರರಿಂದ ಈ ರೀತಿಯಾದ ಒಂದು ದುರ್ಘಟನೆಯು ಏರ್ಪಡುತ್ತದೆ. ಕೃಷ್ಣನು ತಾನು ಶರೀರ ತ್ಯಾಗ ಮಾಡಿದ ನಂತರ ಅಂದರೆ ಕೃಷ್ಣನಿಗೆ ಶಾಪ ತಟ್ಟೋದಿಲ್ಲ ವಾಸ್ತವಿಕವಾಗಿ, ಆದರೆ ಮಹರ್ಷಿಗಳನ್ನು ಗೌರವಿಸಬೇಕು ಎಂಬ ಸಲುವಾಗಿ ತಾನು ಇಷ್ಟಪಟ್ಟು ಮಹರ್ಷಿಗಳನ್ನು ಅವರು ಕೊಟ್ಟಂತಹ ಆ ಶಾಪವನ್ನು ತಾನು ಪಡೆದುಕೊಂಡು ತನ್ಮೂಲಕ ಈ ಒಂದು ಬೇಟೆಗಾರ ಬೇಟೆಯಾಡುವುದರ ಮೂಲಕ ತಾನು ಪ್ರಾಣತ್ಯಾಗ ಮಾಡಿ ತಾನು ಆ ದಿವ್ಯಮಂಗಳ ವಿಗ್ರಹವನ್ನು ಭೂಲೋಕದಲ್ಲೇ ಇಟ್ಟು ತಾನು ಸ್ವಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ಅಂದರೆ ಶ್ರೀವೈಕುಂಠಕ್ಕೆ ಪ್ರವೇಶ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ವೈಕುಂಠಕ್ಕೆ ಹೋದ ವಾರ್ತೆಯನ್ನು ತಿಳಿದ ನಂತರ ದ್ವಾರಕೆಯಲ್ಲಿದ್ದಂತಹ ಅಷ್ಟೂ ಕೃಷ್ಣ ಪತ್ನಿಯರು ಅವರು ಅಗ್ನಿಪ್ರವೇಶ ಮಾಡಿ ಅವರು ಕೂಡ ದೇಹತ್ಯಾಗವನ್ನು ಮಾಡಿಬಿಡ್ತಾರೆ. ಅಲ್ಲಿದ್ದಂತಹ ಎಲ್ಲರೂ ತುಂಬ ಬೇಸರಪಟ್ಟು ಕೃಷ್ಣ ಪರಮಾತ್ಮ ಹೋದ ವಾರ್ತೆಯನ್ನು ಕೇಳಿದ ತಕ್ಷಣ ಪಾಂಡವರು ಕೂಡ ಅವರ ಮನಸ್ಸು ಕೂಡ ಅವರು ಕೂಡ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರು ಕೃಷ್ಣನ ಮೇಲೆ ಎಷ್ಟು ವಿಶ್ವಾಸ ಇಟ್ಟವರು ಅವರ ಮನಸ್ಸು ತುಂಬ ಬೇಸರಯುತವಾಗಿದ್ದು ಎಲ್ಲರೂ ತುಂಬ ಕಷ್ಟಪಡ್ತಾರೆ. ಕೃಷ್ಣ ಹೋಗ್ಬಿಟ್ನಲ್ಲ ಎಂಬ ಆ ಒಂದು ದುಃಖಕರವಾದ ವಾರ್ತೆಯನ್ನು ಕೇಳಿದ ತಕ್ಷಣ ಈ ಸಮಯದಲ್ಲಿ ಪ್ರಳಯ ಜಲಧಿಯಲ್ಲಿ ಪೂರ್ತಿ ದ್ವಾರಕೆ ಕೊಚ್ಚಿ ಹೋಗಿಬಿಡತ್ತೆ. ಇವತ್ತಿಗೂ ನಾವು ಆ ಒಂದು ಕೊಚ್ಚಿ ಹೋದಂತಹ ದ್ವಾರಕೆ ಆ ಸರ್ವನಾಶವಾದಂತಹ ದ್ವಾರಕೆಯಾಗಿದ್ದರೂ ಸಹ ಆ ಒಂದು ಸಮುದ್ರದ ಮಧ್ಯದಲ್ಲಿ ಕೃಷ್ಣನ ಅರಮನೆಯನ್ನು ಇವತ್ತಿಗೂ ನಾವು ನೋಡಬಹುದು. ನೋಡಿ, ಸಮುದ್ರದ ಆಳದಲ್ಲಿ ಆ ಕಾಲದಲ್ಲಿ ಪ್ರಳಯವಾದಾಗ ಜಲದಲ್ಲಿ ಕೊಚ್ಚಿ ಹೋದಂತಹ ದ್ವಾರಕಾ ಪಟ್ಟಣ ಶ್ರೀಕೃಷ್ಣ ಮನಸ್ಸಂಕಲ್ಪ ಮಾಡಿ ತಾನೇ ಸೃಷ್ಟಿ ಮಾಡಿದಂತಹ ಅದ್ಭುತವಾದ ದ್ವೀಪ ಅದು. ಅದಕ್ಕೆ ದ್ವಾರಕಾ ಎಂದು ಹೆಸರು. ಅಂದರೆ ವೈಕುಂಠಕ್ಕೆ ಅದು ದ್ವಾರವಾಗಿದೆ. ನಾವು ಯಾವುದಾದ್ರೂ ಒಂದು ಮನೆಗೆ ಪ್ರವೇಶ ಮಾಡಬೇಕು ಅಂದರೆ ದ್ವಾರದ ಮೂಲಕ ಹೋಗುತ್ತೇವೆ. ನಮ್ಮ ಸ್ವಸ್ಥಾನವಾಗಿರುವಂತಹ ಶ್ರೀ ವೈಕುಂಠವನ್ನು ನಾವು ಪ್ರವೇಶ ಮಾಡಬೇಕು ಅಂದರೆ ಇದು ದ್ವಾರಕೆಯ ಮೂಲಕ, ಈ ದ್ವಾರದ ಮೂಲಕ ನಾವು ವೈಕುಂಠ ಲೋಕಕ್ಕೆ ಹೊರಡಬೇಕು. ಅಂದರೆ ವೈಕುಂಠಕ್ಕೆ ದ್ವಾರಿ ತೋರಿಸುವಂತಹ ಅದ್ಭುತವಾದ ಸ್ಥಳ ಇದು ದ್ವಾರಕಾ ಪಟ್ಟಣ. ಇದು ಮೋಕ್ಷ ನಗರಿಯಾದ ಕಾರಣ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಈ ದ್ವಾರಕಾ ಪಟ್ಟಣದಲ್ಲಿ ಅವತಾರ ಮಾಡಿದ್ರಿಂದ ಇಷ್ಟು ಸೌಭಾಗ್ಯವನ್ನು ಆ ನಗರ ಪಡ್ಕೊಳ್ಳುತ್ತೆ. ಆದರೆ ಪ್ರಳಯ ಕಾಲದಲ್ಲಿ ಇಡೀ ದ್ವಾರಕಾ ಪಟ್ಟಣ ಸರ್ವನಾಶವಾದರೂ ಸಹ ಇವತ್ತಿಗೂ ನಾವು ಕೃಷ್ಣ ಪರಮಾತ್ಮನ ಅರಮನೆಯನ್ನು ಗಮನಿಸಬಹುದು ಸಮುದ್ರದ ಆಳದಲ್ಲಿ. ಇವತ್ತಿಗೂ ನಾವು ಸಾಗರದ ಮಧ್ಯೆ ಹೋದರೆ ಆ ಕಾಲದಲ್ಲಿ ಯಾವ ಪರಮಾತ್ಮ ತನ್ನ ಮನಸ್ಸಂಕಲ್ಪದಿಂದ ತನ್ನ ಅರಮನೆಯನ್ನು ಸೃಷ್ಟಿ ಮಾಡಿದನೋ ಅದೇ ಅರಮನೆಯನ್ನು ಇವತ್ತಿಗೂ ನಾವು ನೋಡಬಹುದು. ನೋಡಿ, ರಾಮಾವತಾರ ಕಾಲದಲ್ಲಿ ಪರಮಾತ್ಮನೇ ಸೃಷ್ಟಿ ಮಾಡಿರುವಂತಹ ಆ ರಾಮ ಸೇತುವೆಯನ್ನು ನಾವು ನೋಡಬಹುದು. ಅದೇ ರೀತಿ ಕೃಷ್ಣಾವತಾರದಲ್ಲಿ ಏರ್ಪಟ್ಟಂತಹ ದ್ವಾರಕಾ ಪಟ್ಟಣವನ್ನು ಸಾಗರದ ಆಳದಲ್ಲಿ ನಾವಿವತ್ತಿಗೂ ದರ್ಶನ ಮಾಡಬಹುದು. ಅಂದರೆ ಪರಮಾತ್ಮನ ನಿತ್ಯ ವಿಭೂತಿ ಅದಕ್ಕೆ ನಾಶವೇ ಇಲ್ಲ.
ಅದೇ ರೀತಿ ತಾನು ಅವತಾರ ಕಾಲದಲ್ಲಿ ಸೃಷ್ಟಿ ಮಾಡಿರುವಂತಹ ದ್ವಾರಕೆಗೂ ಕೂಡ ನಾಶವಿಲ್ಲ ಎಂಬುದನ್ನು ಇದರ ಮೂಲಕ ಭಗವಂತನೇ ತೋರಿಸ್ತಾನೋ ಇಲ್ವೋ. ಆದ್ದರಿಂದ ಅವನನ್ನು ಪ್ರಭೂತಃ ಎಂದು ಕರೆಯುತ್ತಾರೆ. ನಿತ್ಯ ವಿಭೂತಿಗೆ ನಾಶವೇ ಇಲ್ಲ. ನೋಡಿ, ಅಪ್ರಾಕೃತಮಯವಾದ ದಿವ್ಯಲೋಕ ಶ್ರೀ ವೈಕುಂಠವೆಂಬ ಪ್ರದೇಶ. ಅಲ್ಲಿ ನಿತ್ಯ ಸೂರಿಗಳೆಲ್ಲ ಸೇರಿ ಅನವರತ ಪರಮಾತ್ಮನನ್ನು ಸ್ಮರಿಸುತ್ತಾರೆ, ಆನಂದವಾಗಿ ಭಗವತ್ ಕೈಂಕರ್ಯದಲ್ಲಿ ತೊಡಗಿರ್ತಾರೆ. ನೋಡಿ, ಶ್ರೀದೇವಿ ಭೂದೇವಿ ನೀಳಾದೇವಿ ಸಮೇತನಾಗಿ ಆದಿಶೇಷನ ಪರ್ಯಂಕದ ಮೇಲೆ ಸಕಲ ಗುಣ ಸಂಪನ್ನನಾದ ನೀಲಮೇಘ ಶ್ಯಾಮಲನಾದ ಚತುರ್ಭುಜಧಾರಿಯಾದ ದಿವ್ಯ ಪೀತಾಂಬರದ ಉಡುಗೆಯಲ್ಲಿ ಸರ್ವಾಭರಣ ಭೂಷಿತನಾದ ಪರಮಾತ್ಮನನ್ನು ಅವರು ಎಡಬಿಡದೆ ಅವಿಚ್ಛಿನ್ನವಾಗಿ ಅನುಸ್ಯೂತವಾಗಿ ಪರಮಾತ್ಮನನ್ನು ಅನುಭವಿಸ್ತಾರೆ ನಿತ್ಯ ಸೂರಿಗಳು. ಅಂತಹ ಅಲ್ಲಿ ಸಂಸಾರ ವಾಸನೆಯೇ ಇರೋದಿಲ್ಲ, ಅಲ್ಲಿ ದುಃಖ ಇತ್ಯಾದಿಗಳೆಲ್ಲ ಪ್ರವೇಶವೇ ಮಾಡೋದಿಲ್ಲ. ಅದು ಆಹಾರ ಅಂದರೂ ದಾಹ ಇದ್ಯಾವುದು ವೈಕುಂಠ ಲೋಕದಲ್ಲಿರೋದಿಲ್ಲ. ಎಲ್ಲರೂ ಅವರು ಪರಿಪೂರ್ಣವಾಗಿ ಪರಮಾತ್ಮನನ್ನು ಅನುಭವಿಸುತ್ತಾ ಇರುತ್ತಾರೆ. ಅದು ಸೀಮೆಗೆ ಮೀರಿರುವಂತಹ ದಿವ್ಯವಾದ ಲೋಕ. ನೋಡಿ, ಅಂತಹ ವೈಕುಂಠ ಲೋಕಕ್ಕೆ ಅಧಿಪತಿಯಾದವನಾದ ಕಾರಣ, ಅಂತಹ ನಿತ್ಯ ವಿಭೂತಿ ಎಂದು ಕರೆಯಲ್ಪಡುವಂತಹ ಶ್ರೀ ವೈಕುಂಠ ಸಮೃದ್ಧಿಯಿಂದ ಕೂಡಿದವನಾದ ಕಾರಣ ಪರಮಾತ್ಮನನ್ನು ಪ್ರಭೂತಃ ಅಂದರೆ ವೈಕುಂಠಕ್ಕೆ ಸಮಾನವಾಗಿರುವಂತಹದ್ದು ದ್ವಾರಕಾಪಟ್ಟಣ ತಾನೆ. ಅದೇ ವೈಕುಂಠಪತಿಯಾದ ನಾರಾಯಣ ಇಲ್ಲಿ ದ್ವಾರಕಾಪಟ್ಟಣದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿರೋದ್ರಿಂದ ಅವತಾರ ಕಾಲದಲ್ಲಿದ್ದಂತಹ ದ್ವಾರಕಾಪಟ್ಟಣಕ್ಕೂ ಕೂಡ ನಾಶವಿಲ್ಲ ಎಂಬುದನ್ನು ಲೋಕಕ್ಕೆ ತೋರಿಸಿದ. ಅಂದರೆ ದ್ವಾರಕೆ ಕೂಡ ವೈಕುಂಠಕ್ಕೆ ಸಮಾನವಾದದ್ದು, ಅಯೋಧ್ಯೆ ಕೂಡ ವೈಕುಂಠಕ್ಕೆ ಸಮಾನವಾದದ್ದು ಎಂಬುದನ್ನು ನಮಗೆ ತೋರಿಸುತ್ತಾನೆ. ಈ ರೀತಿ ನಿತ್ಯವಾಗಿರುವಂತಹ ವಿಭೂತಿಗೆ ನಾಯಕನಾದ ಕಾರಣ ಅವನನ್ನು ಪ್ರಭೂತಃ ಎಂಬ ಶಬ್ದದಿಂದ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ.